ಬಿಗ್ ಬಾಸ್ 11ನೇ ಸೀಸನ್ನ ಸ್ಪರ್ಧೆಯಿಂದ ಲಕ್ಷ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಮೈ ಮೇಲೆ ಗೋಲ್ಡ್ ಹಾಕೊಂಡು ಯಾಮಾರಿಸಿದ್ನ ಆತ ಕೇಬಲ್ ಚಾನೆಲ್ ಸೆಟಪ್ ಮಾಡಿಕೊಡೋ ವಿಚಾರದಲ್ಲಿ ದೋಖಾ ಆಗಿದೆ. ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿಬರ್ತಾ ಇದೆ. ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತನಿಂದ ಆರೋಪ ಕೇಳಿಬರ್ತಾ ಇದೆ. 4 ಲಕ್ಷ ಹಣ ಹಿಂದಿರುಗಿಸೋದಕ್ಕೆ ಯಾಮಾರಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ ಸೆಟಪ್ಗಾಗಿ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಕರಾರು ಪತ್ರದಲ್ಲಿ 14 ಲಕ್ಷಕ್ಕೆ ಅಗ್ರಿಮೆಂಟ್ ಅನ್ನ ಕೂಡ ಮಾಡಿಕೊಂಡಿದ್ದಂತಹ ಆರೋಪ ಕೇಳಿ ಬರ್ತಾ ಇದೆ. ಆಗ ಮುಂಗಡವಾಗಿ ಸುರೇಶ್ಗೆ 4 ಲಕ್ಷವನ್ನ ಕೊಟ್ಟಿದ್ದಂತಹ ಮೈನುದ್ದೀನ್ 2017ರಲ್ಲಿ ಮೈನುದ್ದೀನ್ ಸುರೇಶ್ ನಡುವೆ ಆಗಿದ್ದಂತಹ ಅಗ್ರಿಮೆಂಟ್ ಇದು. ಆ ಬಳಿಕ ಅರೆ ಬರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಕೈ ಕೊಟ್ಟಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಆಗಿನಿಂದ ಹಣ ವಾಪಸ್ ಕೊಡುವಂತೆ ಸುರೇಶ್ಗೆ ಮೈನುದ್ದೀನ್ ದುಂಬಾಲು ಬಿದ್ದಿದ್ದಾರೆ. ಹಂತವಾಗಿ ಸ್ವಲ್ಪ ಹಣವನ್ನ ಹಿಂತಿರುಗಿಸಿದ್ರು ಗೋಲ್ಡ್ ಸುರೇಶ್. ಆದ್ರೆ ಈಗ ಬಾಕಿ ಉಳಿದಂತಹ ಹಣವನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಮೈನುದ್ದೀನ್ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತನಿಂದ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ ನೋಡಿ, ಇದು 2017ರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಇದರಲ್ಲಿ ಗಡುವು ಕೂಡ ಇರುತ್ತೆ. ಅಗ್ರಿಮೆಂಟ್ ಪೇಪರ್ ಅಲ್ಲಿ 1 ವರ್ಷನೋ ಅಥವಾ 2 ವರ್ಷನೋ ಅಂತ ಹೇಳಿ ಗಡುವು ಕೂಡ ಇರುತ್ತೆ. ಆ ಗಡುವಿನ ಒಳಗಾಗಿ ಎಲ್ಲ ಲೆಕ್ಕ ಚುಪ್ತ ಮಾಡಬೇಕಾಗತ್ತೆ. ಇಂಟ್ರೊಡಕ್ಷನ್ ಮಾಡಿ ನನಗೆ ಕೆಲಸ ಹೇಳಿದ್ದು ಅದು 2017ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಮೈನುದ್ದೀನ್ ಅವ್ರು ಎಲ್ಲಿದ್ರು ಅಂತ ನನಗೆ ಗೊತ್ತಿಲ್ಲ. ಪ್ರಾಜೆಕ್ಟ್ ಮಾಡ್ಕೊಟ್ಟಿದೀವಿ. ಪ್ರಾಜೆಕ್ಟ್ ಅವ್ರಿಗೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ಮೇಲೆ ಅವ್ರ ಅಮೌಂಟ್ ಅವ್ರಿಗೆ ರಿಫಂಡ್ ಮಾಡಿದೀವಿ. ಅದಕ್ಕೆ ಬಸವರಾಜ್ ಅವರೇ ಸಾಕ್ಷಿ ಇದ್ದಾರೆ. ಹಾ ಮೇಡಮ್, ಇಷ್ಟೇ ಮೇಡಮ್. ಅಗ್ರಿಮೆಂಟ್ ಪ್ರಕಾರ ತಾವು ಮಾಡ್ಕೊಟ್ಟಿದೀನಿ ಅಂತ ಹೇಳ್ತಿದ್ದೀರಾ, ಆದ್ರೂ ಕೂಡ ಮೈನುದ್ದೀನ್ ನಿಮಗೆ ಗೊತ್ತಿಲ್ಲ. ಮೇಡಮ್ ಇಷ್ಟು ವರ್ಷ ಎಲ್ಲೋಗಿದ್ರು ಮೇಡಮ್ ಮೈನುದ್ದೀನ್ ಅವರು? ಓಕೆ, ಬಟ್ ನಿಮ್ ಜೊತೆ ಅಗ್ರಿಮೆಂಟ್ ಆಗಿದ್ದು ಯಾರು ಸರ್? ಹಾಗಾದ್ರೆ ಚಾನಲ್ ಮಾಡ್ಕೊಡ್ತೀವಿ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಬಂದವ್ರು ಯಾರು? ಮೇಡಮ್ ಮಾಡ್ಕೊಟ್ಟಿದ್ವಲ್ಲ ಮೇಡಮ್, ಆಲ್ರೆಡಿ ನಾವು ಮಾಡ್ಕೊಟ್ಟ ಮೇಲೆ ಅವ್ರು ರನ್ ಮಾಡ್ತಾರೆ. ಸುರೇಶ್ ಸರ್, ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಮೈನುದ್ದೀನ್ನೇ ಗೊತ್ತಿಲ್ಲ ಅಂತ ಆದ್ರೆ ಈಗ ಚಾನಲ್ ಮಾಡ್ಕೊಡ್ತೀವಿ ಅಂತ ನೀವು ಹೇಳಿದ್ರಲ್ಲ, ಯಾರು ಹೇಳಿದ್ರಿ? ಮೇಡಮ್ ಒಂದ್ ನಿಮಿಷ, ನನ್ನ ಯಾರು ಸ್ನೇಹಿತರು ನನ್ನನ್ನು ಕರ್ಕೊಂಡ್ ಬಂದಿದ್ರಲ್ಲ, ಪರಿಚಯ ಮಾಡ್ಸಿದ್ರಲ್ಲ, ಅವ್ರಿಗೆ ಇದನ್ನ ಕ್ವಶನ್ ಕೇಳಿ ಮೇಡಮ್ ನೀವು. ಯಾಕಂದ್ರೆ ಮಧ್ಯದಲ್ಲಿ ಯಾರಾಗಿ ಮಾತಾಡಿದ್ರು ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಸುರೇಶ್ ಸರ್, ಈಗ ನಿಮ್ಮ ಪಾಯಿಂಟ್ ಕೂಡ ಅದಕ್ಕೆ ನಾವು ಹೇಳ್ತಾ ಇರೋದು. ನಾನು ಅದಕ್ಕೆ ಮೇಡಮ್ ನಾನು ಹೇಳ್ತಾ ಇದ್ದೀನಿ ಸುರೇಶ್ ಸರ್, ಒಂದು ಕ್ಲಾರಿಟಿ ನಾನು ಕೇಳ್ತಾ ಇರೋದು. ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮೇಡಮ್. ನೀವು ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಮೇಡಮ್. ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಓಕೆ, ಎಷ್ಟು ವರ್ಷ ಆಯ್ತು ಮೇಡಮ್ ಇವಾಗ ಯಾರಿಗೆ ಅಗ್ರಿಮೆಂಟ್ ಆಗಿ? ಅಗ್ರಿಮೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಅಂತ ಹೇಳ್ತಾ ಇಲ್ಲ, ಬಟ್ ಅಗ್ರಿಮೆಂಟ್ 2017ರಲ್ಲಿ ಏನೋ ಮಾಡ್ಕೊಂಡ್ವಿ, ಬಟ್ ಅಲ್ಲಿಂದ ಇಲ್ಲಿ ತನಕ ಕೆಲಸನೇ ಆಗ್ಲಿಲ್ಲ ಅನ್ನೋದು ನಾವು ಹೇಳ್ತಾ ಇದ್ದಾರೆ. ಮೇಡಮ್ ಇದಕ್ಕೆ ಮಧ್ಯದಲ್ಲಿ ಆಗಿದ್ರಲ್ಲ, ಯಾರ್ಯಾರು ವ್ಯಕ್ತಿಗಳು ಇದ್ರಲ್ಲ ಮಧ್ಯದಲ್ಲಿ, ಮಧ್ಯವರ್ತಿಗಳಂತ ಯಾರಾಗಿ ಇದನ್ನ ಕೆಲಸ ತಗೊಂಡ್ ಬಂದು ನಮಗೆ ಯಾರು ಕೆಲಸ ಕೊಟ್ಟಿದ್ರಲ್ಲ, ದಯವಿಟ್ಟು ಅವ್ರನ್ನ ತಗೊಂಡು ಅವ್ರನ್ನ ಮಾತಾಡ್ಸಿ ಮೇಡಮ್. ನೀವು ನನ್ನೇನ್ ಮಾತಾಡ್ಸೋದಲ್ಲ. ಮಧ್ಯದಲ್ಲಿ ಯಾರಾಗಿದ್ರು ಅವ್ರಿಗೆ ಏನ್ ಕೆಲಸ ಮಾಡ್ಕೊಡ್ಬೇಕು ನಾವು ಮಾಡ್ಕೊಟ್ಟಿದೀವಿ. ನಾವು ಮಾಡ್ಕೊಟ್ಟಾಗ ಅವ್ರು ಅಲ್ಲಿ ಚಾನಲ್ ರನ್ ಮಾಡ್ತಾ ಇರೋದು. ಮತ್ತೆ ಅವ್ರು ಯಾವ್ದೋ ಒಂದು ಚಾನಲ್ ಹೆಸರು ಹಾಕೊಂಡು ಕೆಲಸ ಮಾಡ್ತಾ ಇದಾರಲ್ಲ, ಆ ಚಾನಲ್ ಕೂಡ ಅವ್ರ ಹೆಸರಲ್ಲಿ ಇಲ್ಲ. ಅದು ಬೇರೆಯವ್ರ ಹೆಸರಲ್ಲಿ ಇರೋದು. ಅದನ್ನು ಕೂಡ ನಾನೇ ನನ್ನ ಸ್ನೇಹಿತರಿಗೆ ಮಾಡಿಕೊಟ್ಟಿದ್ದೆ. ನಾನು ಅದನ್ನು ಇವರು ವಿತೌಟ್ ಪರ್ಮಿಷನ್ ಅವ್ರ ಹತ್ರ ಏನು ಮಾತುಕತೆ ಮಾಡ್ದೇನೆ ಅವ್ರ ಹೆಸರನ್ನ ಇವ್ರು ಯೂಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಫಸ್ಟ್ ಅದನ್ನ ನೀಟಾಗಿ ತಿಳ್ಕೊಳಕ್ ಹೇಳಿ. ಅವ್ರು ಲೀಗಲ್ ಆಗಿದೆಯಾ? ಫಸ್ಟ್ ಆಫ್ ಆಲ್ ಅವ್ರ ಚಾನಲ್ ಮಾಡಿರೋದು ಲೀಗಲ್ ಆಗಿದೆಯಾ ಕೇಳಿ. ಅವ್ರದ್ದು ಅವ್ರೇನ್ ಹೆಸರು ಯೂಸ್ ಮಾಡ್ತಾರಲ್ಲ, ಆ ಹೆಸರು ಆಲ್ರೆಡಿ ಬೇರೆಯವ್ರ ಹತ್ರ ಏನೆಲ್ಲ ಆರೋಪ ಮಾಡಿದ್ರಲ್ಲ, ಖಂಡಿತ ಮೈನುದ್ದೀನ್ ಅವ್ರಿಗೆ ಅದನ್ನು ಕೂಡ ಆರೋಪ ಮಾಡ್ತೀವಿ, ಅಂದ್ರೆ ಕೇಳ್ತೀವಿ, ನಾವು ಕ್ಲಾರಿಟಿನ ಕೇಳ್ತೀವಿ. ಬಟ್ ಮೈನುದ್ದೀನ್ ಗೊತ್ತಿಲ್ಲ ಅಂದ್ರಿ, ಬಟ್ ಯಾರಿಗ್ ಮಾಡ್ಕೊಡಕ್ ಒಪ್ಕೊಂಡ್ರಿ ಅನ್ನೋದೇ ನನ್ನ ಪ್ರಶ್ನೆ. ಅದಕ್ಕೆ ನೀವು ಕ್ಲಾರಿಟಿ ಕೊಡ್ಲಿಲ್ಲ. ಒಬ್ರು ಬಸವರಾಜ್ ಅಂತ ಇದ್ರು ಮೇಡಮ್. ಬಸವರಾಜ್ ಅವ್ರು ಬಂದಿದ್ರು, ಅವ್ರ ಹತ್ರ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ಮೈನುದ್ದೀನ್ ನಿಮ್ಗೂ ಸಂಪರ್ಕನೇ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ ಮೇಡಮ್ ನನಗೆ. ಮೇಡಮ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಗೊತ್ತೇ ಇಲ್ಲ ನನಗೆ. ಅವ್ರ ಸ್ನೇಹಿತರು ನನಗೆ ಅಲ್ಲಿ ಇಂಟ್ರೊಡಕ್ಷನ್ ಮಾಡಿ ನನಗೆ ಕೆಲಸ ಹೇಳಿದ್ದು ಅದು 2017ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಮೈನುದ್ದೀನ್ ಅವ್ರು ಎಲ್ಲಿದ್ರು ಅಂತ ನನಗೆ ಗೊತ್ತಿಲ್ಲ. ಪ್ರಾಜೆಕ್ಟ್ ಮಾಡ್ಕೊಟ್ಟಿದೀವಿ. ಪ್ರಾಜೆಕ್ಟ್ ಅವ್ರಿಗೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ಮೇಲೆ ಅವ್ರ ಅಮೌಂಟ್ ಅವ್ರಿಗೆ ರಿಫಂಡ್ ಮಾಡಿದೀವಿ. ಅದಕ್ಕೆ ಬಸವರಾಜ್ ಅವರೇ ಸಾಕ್ಷಿ ಇದ್ದಾರೆ. ಹಾ ಮೇಡಮ್, ಇಷ್ಟೇ ಮೇಡಮ್. ಅಗ್ರಿಮೆಂಟ್ ಪ್ರಕಾರ ತಾವು ಮಾಡ್ಕೊಟ್ಟಿದೀನಿ ಅಂತ ಹೇಳ್ತಿದ್ದೀರಾ, ಆದ್ರೂ ಕೂಡ ಮೈನುದ್ದೀನ್ ನಿಮಗೆ ಗೊತ್ತಿಲ್ಲ.
ಮೇಡಮ್ ಇಷ್ಟು ವರ್ಷ ಮೈನುದ್ದೀನ್ ಎಲ್ಲಿ ನಿಮ್ಗೆ ಹೋಗಿದ್ರು ಗೊತ್ತಿಲ್ವಾ? ಮೇಡಮ್ ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ಮೇಡಮ್ ಮೈನುದ್ದೀನ್ ಅವರು? ಓಕೆ, ಬಟ್ ನಿಮ್ಮ ಜೊತೆ ಅಗ್ರಿಮೆಂಟ್ ಆಗಿದ್ದು ಯಾರು ಸರ್? ಹಾಗಾದ್ರೆ ಚಾನಲ್ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಬಂದವ್ರು ಯಾರು? ಮೇಡಮ್ ಮಾಡ್ಕೊಟ್ಟಿದ್ವಲ್ಲ ಮೇಡಮ್, ಆಲ್ರೆಡಿ ನಾವು ಮಾಡ್ಕೊಟ್ಟ ಮೇಲೆ ಅವ್ರು ರನ್ ಮಾಡ್ತಾ ಇರೋದು. ಸುರೇಶ್ ಸರ್, ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಮೈನುದ್ದೀನ್ನೇ ಗೊತ್ತಿಲ್ಲ ಅಂತ ಆದ್ರೆ